ಫಸ್ಟ್ ಮಾಡಿದ ಅಡ್ಗೆ ಯಾವುದು? ಫಸ್ಟ್ ಮಾಡಿದ ಅಡಿಗೆ ಸುನಾ, ಅದು ಸ್ಕೂಲಲ್ಲಿ ನಾನು ಮಾಡಿದ್ದು. ಓ ಮೈ ಗಾಡ್, ಅದು ಫಸ್ಟ್ ಅಡಿಗೆ ನಾನು ಅವಾಗ ಮಾಡಿ, ಥರ್ಡ್ ಪ್ರೈಸ್ ಬಂದಿತ್ತು ಅವಾಗ. ಸೂಪರ್. ನಮಗೆ ಹಿಂಗೆ ಗೊತ್ತಾ, ಇಡೀ ಮನೆ ಘಮ 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 ಅಂತ ಇದೆ. ಗಮ್ ಅಂತಿದೆ. ಇದು ಮಸಾಲಾ ಸ್ಮೆಲ್ ನೋಡಿ ಹೆಂಗ್ ಬರ್ತಾ ಇದೆ, ಘಮ 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 ಘಮ. ಉಪ್ಪು ಖಾರ ಮಸಾಲ. ಸೊ ಇವಾಗ ಲಕ್ಸ್ ನಮಗೆ ಸಕ್ಕದಾಗಿರೋ ಪಲಾವ್ ಹೆಂಗೆ ಅಂತ ತೋರಿಸ್ಕೊಡ್ತಾರೆ. ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿದ್ದಾರೆ. ಏನೇನು ಕೇಳ್ತೀರಾ ಎಲ್ಲ ಕೊಡ್ತೀನಿ ನಾನು ಇವಾಗ. ಫಸ್ಟ್ ಏನು ಕೊಡಬೇಕು? ನಾನು ಫಸ್ಟ್ ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಒಳಗಡೆ ಆಲಿವ್ ಆಯಿಲ್ ಹಾಕಿದ್ದೀನಿ. ವಾವ್, ಎಷ್ಟು ಹಾಕ್ಬೇಕದು? ಎಷ್ಟು ಎಲ್ಲ ಅಂದಾಜ್ ಮೇಲೆ. ನಾನೊಂದು ಸ್ವಲ್ಪ ಯಾವ್ದು ನಂದು ಅಳತೆ ಮೆಜರ್ಮೆಂಟ್ ಏನಿಲ್ಲ. ಇವಾಗ ಒಂದು 5 ಮೆಂಬರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮ್ಯಾಕ್ಸಿಮಮ್ ಇವಾಗ ಟೀ ಸ್ಪೂನ್ ಬರ್ತಲ್ಲ, ಅದರಲ್ಲಿ ಐ ಥಿಂಕ್ ಶಿ ಹ್ಯಾಸ್ ಪುಟ್ ಸಮ್ 8 to 10 ಸ್ಪೂನ್ಸ್ ಹಾಕಿದ್ದೀನಿ. ಆಫ್ ಆಲಿವ್ ಆಯಿಲ್. ನೋಡಿದ್ರಾ, ಅತ್ತೆ ಸೊಸೆ ಇಷ್ಟು ಕಾಂಬಿನೇಷನ್. ಓಕೆ ಸೂಪರ್. ಈಗ ಅದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಆನಿಯನ್ ಹಾಕ್ಬೇಕು. ಆನಿಯನ್ ಫ್ರೈ ಮಾಡಕ್ಕೆ. ಗೋಲ್ಡನ್ ಬ್ರೌನ್ ಆಗೋದು. ಇದು ಆನಿಯನ್ ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು. ಸ್ವಲ್ಪ ಕೆಂಪು ಬಣ್ಣ ಒಂದು ಸ್ವಲ್ಪ ತಿರುಗಿದ್ರೆ ಆಮೇಲೆ ನಾವು ಒಬ್ಬೊಬ್ರು ಒಂದೊಂದ್ ತರ ಪಲಾವ್ ಮಾಡ್ತಾರೆ, ಬಟ್ ನಾನ್ ಮಾಡೋದು ಈ ತರ. ನನಗೆ ಆಲ್ಮೋಸ್ಟ್ ಈಗ ಅಮ್ಮ ಮಾಡೋ ಪಲಾವ್ ಗೊತ್ತು. ಅದೇ ನಮ್ಮ ಅಣ್ಣ ಒಂದ್ ಪಲಾವ್ ಮಾಡ್ತಾನೆ, ತುಂಬಾ ಚೆನ್ನಾಗಿ ಮಾಡ್ತಾನೆ, ಅದು ಗೊತ್ತು. ಆಮೇಲೆ ನಾನ್ ಒಂಥರ ಮಾಡ್ತೀನಿ. ನೀವೊಂದ್ಸಲಿ ತೋರಿಸ್ಬೇಕಾಗಾದ್ರೆ ಖಂಡಿತ. ಈ ಕುಕಿಂಗ್ ವಿಷಯದಲ್ಲಿ ನಂಗೆ ಸಖತ್ ಇಷ್ಟನಾ, ಏನೋ ಒಂಥರ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕು. ಸೊ ಈಗ ಆಯ್ತು, ಆನಿಯನ್ ಸ್ವಲ್ಪ ಫ್ರೈ ಆದ್ಮೇಲೆ ಸೊ ನಾನು ಚಕ್ಕೆ ಮತ್ತೆ ಒಂದೆರಡು ಏಲಕ್ಕಿ, ಆಮೇಲೆ ಸ್ವಲ್ಪ ಲವಂಗ ಫ್ರೈ ಆಗ್ತಾ ಇರುತ್ತೆ. ಚಕ್ಕೆ, ಏಲಕ್ಕಿ ಮತ್ತೆ ಲವಂಗ ಮತ್ತೆ ಇನ್ನು ಈಗ ಸೋಂಪು ಹಾಕ್ಬೇಕು. ಅಂದ್ರೆ ಇದೊಂಥರ ಈ ಗ್ರೀನ್ ಕಲರ್ ಪಲಾವ್, ಈ ಟಿಪಿಕಲ್ ಕರ್ನಾಟಕ ಸ್ಟೈಲ್ ಪಲಾವ್. ನಾನು ಅದೇ ಒಂಥರ ರೆಡ್ ಕಲರ್ದು ಮಾಡ್ತೀನಿ. ಗ್ರೀನ್ ಕಲರ್ ನಂಗೆ ನಮ್ಮ ಮನೇಲಿ ಇಷ್ಟಪಡ್ತಾರೆ. ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಆ ತರ ಹಾಕಿದ್ರೆ ಅದು ಗ್ರೀನ್ ಕಲರ್ ಬರುತ್ತೆ. ಅದೆರಡು ಹಾಕ್ಲಿಲ್ಲ ಅಂದ್ರೆ ರೆಡ್ ಕಲರ್ ಆ ತರ. ಈಗ ಈ ಹೈದರಾಬಾದಿ ಇದೆಲ್ಲ ಬಿರಿಯಾನಿ ಅವೆಲ್ಲ ಒಂಥರ ವೈಟ್ ಮತ್ತೆ ಯೆಲ್ಲೋ ಕಲರ್. ಈ ಚೆನ್ನೈ ಅಥವಾ ಈ ಚಟ್ನಿನಾಡ್ ಸ್ಟೈಲ್ ಎಲ್ಲ ಯಾವಾಗ ಸ್ವಲ್ಪ ಆರೆಂಜ್ ರೆಡ್ ಕಲರ್. ಕರ್ನಾಟಕ ಕೇಸರಿ ಮಿಕ್ಸ್ ಮಾಡ್ತಾರೆ ಮೇ ಬಿ ಅದು, ಅಥವಾ ಸೋಂಪು ಹಾಕಿದ್ಮೇಲೆ ಪಲಾವ್ ಎಲೆ ಹಾಕಿದ್ಮೇಲೆ ಇದು ಏನಪ್ಪ ಅನಾನಸ್ ಫ್ಲವರ್ ಅಂತ ಅದೊಂದು ಸ್ವಲ್ಪ ಹಾಕ್ತೀನಿ. ಈಗಲೇ ಘಮ ಹೆಂಗ್ ಬರ್ತಾ ಇದೆ ಗೊತ್ತಾ. ಅದಾದ್ಮೇಲೆ ಇದು ಮರಾಠಿ ಮೊಗ್ಗು 2, ಟೊಮೆಟೊ ಹಾಕ್ಬೇಕು. ಟೊಮೆಟೊ ಕೊಡಿ. ಟೊಮ್ಯಾಟೊ ಅದು ನಮ್ಮ ಪಾಟಲ್ಲಿ ನಾವು ಬಿಟ್ಟಿರ್ತೀವಿ. ಅದು ಪಲಾವ್ ಎಲೆ ಅಂತ, ಪಲಾವ್ ಗಿಡ ಇದೆ ಅದು. ಹೌದಾ? ನೀವು ನಾನು ಅದನ್ನೆಲ್ಲ ಏನು ಅಂತ ನೋಡಿ. ಒಂದ್ ಎಲೆ ಇದು ಈಗ ತೋರಿಸ್ತೀನಿ ನೋಡಿ. ಇದು ಇದನ್ನ ಪಲಾವ್ ಎಲೆ ಯೋಚನೆ ಮಾಡ್ತಾ ಇದ್ದೆ, ಎಲ್ಲ ಅಡಿಗೆಗೆ ಹಾಕ್ತಾರೆ. ಅದನ್ನ ಘಮ ಘಮ ಅಂತ ಇರುತ್ತೆ. ಈಗ ನೀವು ಸ್ಮೆಲ್ ಬಂತು ಅಂತಲ್ಲ, ಅದು ಇದನ್ನ ಪಲಾವ್ ಎಲೆ ಅಂತ ಹೇಳ್ತೀವಿ. ಇದು ಹಸಿದು. ಕರೆಕ್ಟ್. ಇದನ್ನ ಪಾಟಲ್ಲೇ ಬೆಳೆಸಿದ್ದೀರಾ ನೀವು? ನಮ್ಮ ಹೌದು, ಗಿಡದಲ್ಲಿ ಬೆಳೆಸ್ಬೇಕು. ಇದನ್ನ ಗ್ರಾಸ್ ತರ ಬೆಳ್ಕೊಳತ್ತಾ? ಇಲ್ಲ, ಒಂದು ಗಿಡ ತರ ಇದೆ, ತೋರಿಸ್ತೀನಿ ಬೇಕಾದ್ರೆ ಆಮೇಲೆ. ಅದನ್ನ ಎಲ್ಲರೂ ಎಷ್ಟೋ ಜನ ಅದನ್ನ ಏನ್ ಮಾಡ್ತಾ ಇದಾರೆ, ಈಗ ಎಲ್ಲರ ಮನೇಲೂ ಗಿಡಗಳು ಬೆಳೆಸ್ದೇ ಇರೋರು ಅದನ್ನೆಲ್ಲ ತಗೊಂಡು ಕಟ್ ಮಾಡ್ಕೊಂಡು ಒಣಗಿಸಿ ಇದೇ ತರ ಸೇಮ್ ಮಸಾಲೆ ಡಬ್ಬದಲ್ಲಿ ಹಾಕಿಟ್ಕೊಂಡು ಒಗ್ಗರಣೆಗೆ ಹಾಕ್ತಾರೆ. ಸ್ಮೆಲ್ ಬರುತ್ತೆ ಒಳ್ಳೇದು ಅಂತ. ಹೌದು, ಈಗ ಘಮ ಘಮ ಅಂತಿದೆ. ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ. ನಾನಂತೂ ಹಾಕ್ತೀನಿ. 2 ಗೋಡಂಬಿ ಹಾಕೋಣ. ಸೊ ಅಲ್ಲಿ ಗ್ರೈಂಡ್ ಮಾಡಿರೋದ್ರಲ್ಲಿ ಗೋಡಂಬಿನೂ ಹಾಕಿ. ಈಗ ನೀವು ಏನ್ ಗ್ರೈಂಡ್ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ? ಹಾಕ್ತೀನಿ. ಅದಕ್ಕೆ ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತೆ ಗ್ರೀನ್ ಚಿಲ್ಲಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ, ಸ್ವಲ್ಪ ಗೋಡಂಬಿ,
ಅಷ್ಟೇ. ಇಷ್ಟನ್ನ ನಾನು ಇಲ್ಲ ನಾನು ತೆಂಗಿನಕಾಯಿ ಆದಷ್ಟು ಯೂಸ್ ಮಾಡಲ್ಲ, ಎಲ್ಲದಕ್ಕೂ ಇದೇ ತರ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಅಂದಾಜ್ ಮೇಲೆ, ಎಲ್ಲ ಅಂದಾಜು ಎಷ್ಟು ಒಂದ್ 4-5 ಟೊಮೆಟೊನಾ? ಇಲ್ಲ, 2 ಟೊಮೆಟೊ, ಸ್ವಲ್ಪ ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಸ್ವಲ್ಪ ಅಪ್ರಾಕ್ಸಿಮೇಟ್ ಆಗಿ. ಸೊ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 100 ಗ್ರಾಮ್, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಚೆನ್ನಾಗಿರುತ್ತೆ ಖಾರವಾಗಿ ಬೇಕಂತ ಅಂದ್ರೆ. ಸೊ ಆಮೇಲೆ ಕೊತ್ತಂಬರಿ ಸೊಪ್ಪು 1 ಹಿಡಿ, ಮತ್ತೆ 1-2 ಹಿಡಿ ಪುದೀನ, ಇದನ್ನೆಲ್ಲ ಹಸಿದಿನೇ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಅಷ್ಟೇ. ಈಗ ಅದು ಪೇಸ್ಟ್ ಅಂದ್ರೆ ಅಮ್ಮಂಗೆ ಹೇಗೆ ಅಂದ್ರೆ ಅವ್ರಿಗೆ ಪರ್ಟಿಕ್ಯುಲರ್ಲಿ ಇಷ್ಟು ಇವಾಗ ಬಟ್ಲಲ್ಲಿ ನಾವು ಮೆಜರ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಆ ತರ ಮಾಡಕ್ ಬರಲ್ಲ. ನಂಗೆ ಆಗ ಆ ತರ ಮಾಡಕ್ ಹೋದಾಗ ವ್ಯತ್ಯಾಸ ಆಗ್ಬಿಡುತ್ತೆ. ಅದಕ್ಕೆ ಯಾರೇ ಇವಾಗ ಮಾಡ್ಕೊಳ್ಳೋದು ಏನ್ ಮಾಡ್ಬೇಕು ಅಂತ ಅಂದ್ರೆ ಇವಾಗ ಈ ತರ ಅವರು ಅಂದಾಜಾಗಿ ಇವಾಗ ಅವರೊಂದು 5 ಮೆಂಬರ್ಸ್ಗೆ ಎಷ್ಟು ಮಾಡ್ಬೇಕು ಅಂತ ಅವ್ರ ಮೈಂಡ್ ಇದು ಹಾಕ್ತಾ ಇದ್ದೀನಿ. ಅದೆಲ್ಲ ಫ್ರೈ ಆಯ್ತು. ಈಗ ನಾರ್ಮಲಿ ಮನೆಯಲ್ಲಿ ಇವಾಗ ನಮ್ಗೆ ಒಂದ್ ಪಲಾವು ಅಥವಾ ವಾಂಗಿಬಾತು ಏನೇ ಮಾಡಿದಾಗ್ಲೂ ಒಂದ್ 5 ಮೆಂಬರ್ಸ್ ಈಗ ಎಷ್ಟು ಅಕ್ಕಿ ತಗೋಬೇಕು, ಎಷ್ಟು ಎಣ್ಣೆ ಅದೆಲ್ಲ ಗೊತ್ತಿರುತ್ತೆ. ಈ ಮಸಾಲೆದು ಒಂದು ಅಷ್ಟೇ. ಈಗ ನಾವು 4 ಜನ ಇದ್ದಾಗ ಎಷ್ಟು ಮಾಡ್ಬೇಕು, ಈಗ 2 ಪಾವ್ ಅಕ್ಕಿಗೆ ಎಷ್ಟು ಹಾಕ್ಬೇಕು, 1 ಪಾವ್ ಅಕ್ಕಿಗೆ ಎಷ್ಟು ಹಾಕ್ಬೇಕು ಅಂತ ಹಂಗೆ ಅದು ಅಳತೆ ಇಲ್ಲ, ಹಂಗೆ ಮೈಂಡ್ ಸೆಟ್ ಅಷ್ಟೇ. ಇಲ್ಲ ಎಷ್ಟೊಂದ್ ಜನ ಈ ತರ ಅಂದಾಜ್ ಮೇಲೆ ಅಂದ್ರೆ ಕೆಜಿ ಗಟ್ಲೆ ಅಕ್ಕಿಗೆ ಮಾಡ್ತಾರೆ. ನಂಗೆ ಆತರ ಮೆಜರ್ಮೆಂಟ್ ಮಾಡಕ್ ಹೋದಾಗ ಏನೋ ಅದು ಮೈಂಡ್ ಅಲ್ಲಿ ಇರುತ್ತೆ ಗೊತ್ತಾ. ಅಲ್ಲ ಮೆಜರ್ಮೆಂಟ್ ಮಾಡಕ್ ಹೋದಾಗ ಏನೋ ವ್ಯತ್ಯಾಸ ಆಗ್ಬಿಟ್ಟಿದೆ. ನಾನು ಅದಕ್ಕೆ ಅದ್ ಬಿಟ್ಟೆ ನಾನು ಅದನ್ನ ಚೆನ್ನಾಗೆ 2 ಹಿಡಿ ಇದಾಕಿ 3 ಹಿಡಿ ಇದು ವೆಜಿಟೇಬಲ್ಸ್ ಅಲ್ಲಿ ಕಟ್ ಮಾಡಿರೋದು. ಆಮೇಲೆ ಗ್ರೀನ್ ಪೀಸ್, ಹಸಿ ಬಟಾಣಿ. ಇದ್ರಲ್ಲಿ ಏನೇನು ವೆಜಿಟೇಬಲ್ಸ್ ಇದೆ, ನಮ್ಗೆ ಏನೇನು ಇಷ್ಟ ಬರುತ್ತೆ ಎಲ್ಲ ವೆಜಿಟೇಬಲ್ಸ್ ಹಾಕಬಹುದು. ಇದರಲ್ಲಿ ಕ್ಯಾರೆಟ್ ಮತ್ತೆ ಬೀನ್ಸ್ ಮತ್ತೆ ಇದು ಗೆಡ್ಡೆಕೋಸು ಅಂತ ಹೇಳ್ತಾರೆ, ಅದು ಸ್ವಲ್ಪ ಹಾಕಿದ್ದೀನಿ ಇವತ್ತು ಅಷ್ಟೇ, ಇನ್ನೇನಿಲ್ಲ. ನಾನು ಹಾಕೋದು ಇಷ್ಟೇ. ಆಮೇಲೆ ಹಸಿ ಬಟಾಣಿ ಅಲ್ಲಿ ಅದು ಬಿಟ್ಟು ಇಟ್ಕೊಂಡಿರ್ತೀವಿ. ಇದು ಎಣ್ಣೆ ಬಿಟ್ಕೋತಮ್ಮ ಇನ್ನ ಬಿಟ್ಕೋಬೇಕು. ಅದು ಹಸಿ ಘಮ ಎಲ್ಲ ಹೋಗಿ ಅದೆಲ್ಲ ಹೋಗ್ಬೇಕಲ್ಲ, ಇದೆಲ್ಲ ಹಸಿದು ಹೋಗೋವರೆಗೂ ಈ ಹಸಿ ಮಸಾಲೆ ಹಾಕಿದ್ದೀವಲ್ಲ ಅದು ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಈ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ಹಾಕಿ ಫ್ರೈ ಮಾಡ್ತೀನಿ. ಆಮೇಲೆ ಹಸಿರು ಇದು 3 ಒಟ್ಟಿಗೆ ಹಾಕ್ತೀನಿ. ಓಕೆ. ಸೊ ಏನೋ ಅಂದಾಜು ಮೇಲೆ ಹಂಗೆ ಅಂತಲ್ಲ, ಅದು ಹಂಗೆ ಚೆನ್ನಾಗಾಗುತ್ತೆ ಅಷ್ಟೇ. ವೆಜಿಟೇಬಲ್ಸ್ ಎಷ್ಟಿದ್ರು ಚೆನ್ನಾಗಿ. ಹೌದು. ಈ ಪಲಾವು ನನ್ಗೆ ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ಫೇವ್ರೇಟ್. ಈಗ ಯಾಕೋ ಪ್ರೀತು ಕಡಿಮೆ ಮಾಡ್ತಾ ಇದ್ದಾನೆ ತಿನ್ನೋದು. ಅದು ರೈಸ್ ಕಡಿಮೆ ಮಾಡ್ಬೇಕು ಅನ್ನೋ ತರ ಅವ್ನ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ ಅಷ್ಟೇ. 1 ಹೊತ್ತು ತಿಂತಾರೆ ಒಂದ್ ದಿವಸದಲ್ಲಿ. ನನ್ನ ಹಸ್ಬೆಂಡ್ 1 ಹೊತ್ತು ತಿಂತಾರೆ. ಮಾನ್ಸ, ನಿಂಗೆ ಕುಕಿಂಗ್ ಇಷ್ಟನಾ? ಇಷ್ಟ ಅಂತ ಇಲ್ಲ ಅಂದ್ರೆ ನಾನು ಹೆಂಗೆ ಅಂದ್ರೆ ನಾನು ಮದ್ವೆಗ್ ಮುಂಚೆ ಮನೆಯಲ್ಲೆಲ್ಲ ಅಡ್ಗೆ ಮಾಡ್ತಿದ್ದೆ. ಅಂದ್ರೆ ನನ್ಗೆ ಹೆಂಗೆ ಅಂದ್ರೆ ಈ ಸರ್ವೈವಲ್ಗೋಸ್ಕರ ಕುಕಿಂಗ್ ಮಾಡೋ ತರ. ನನ್ ತರ ಏನ್ ಇಷ್ಟ ಇಲ್ಲ. ಇಷ್ಟ ಅಂತ ಏನಿಲ್ಲ ಅಂದ್ರೆ ಇವಾಗ ನನ್ಗೆ ಇಷ್ಟ ಅಥವಾ ನನ್ನ ಹಾಬಿ ಅಥವಾ ಪ್ಯಾಷನ್ ಅಂತ ಮಾಡ್ಬೇಕು ಅಂತಿಲ್ಲ. ಬಟ್ ಅವಶ್ಯಕತೆ ಬಂತು ಅಂತ ಅಂದಾಗ ಯೂಟ್ಯೂಬ್ ನೋಡ್ಕೊಂಡಾಗಿರ್ಬೋದು ಅಥವಾ ಇವಾಗ ಅಮ್ಮ ಏನಾದ್ರು ಇವಾಗ ಹೇಳ್ಕೊಟ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಸ್ಟವ್ ಹಚ್ಚಕ್ಕೆ ಬರಲ್ಲ, ಆಮೇಲೆ ಮಸಾಲೆ ಏನು ಅಂತ ಅರ್ಥನೇ ಆಗಲ್ಲ, ಆ ತರ ಇಲ್ಲ. ಈಗ ಇವಾಗ ಅಮ್ಮ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ಅದೇನು ಅಂತ ಅರ್ಥ ಆಗುತ್ತೆ, ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಮಾಡ್ತೀರಾ. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಈಗ ನಾನೇ ಕುಕ್ ಮಾಡ್ಬೇಕು ಆ ತರ ಏನು ಇಲ್ಲ. ಫಸ್ಟ್ ಮಾಡಿದ ಅಡ್ಗೆ ಯಾವುದು? ಫಸ್ಟ್ ಮಾಡಿದ ಅಡ್ಗೆ ಅದು ಸ್ಕೂಲಲ್ಲಿ ನಾನು ಮಾಡಿದ್ದು. ಓ ಮೈ ಗಾಡ್. ಏನ್ ಮಾಡಿದ್ದು ಇದು ಸ್ಕೂಲಲ್ಲಿ ವಿತೌಟ್ ಫೈರ್ ಕುಕಿಂಗ್ ಅಂತೆಲ್ಲ ಇರುತ್ತಲ್ಲ, ಅವಾಗ ಇಸ್ಕಾನ್ ಅಲ್ಲಿ ಈ ವಿತೌಟ್ ಫೈರ್ ಕುಕಿಂಗ್ ಎಲ್ಲ ಆರ್ಗನೈಸ್ ಮಾಡ್ತಿದ್ರಲ್ಲ, ಅದ್ರಲ್ಲಿ ವಿತೌಟ್ ಫೈರ್ ಅಲ್ಲಿ ಇದು ಮೊಳಕೆ ಕಟ್ಟಿದ ಹೆಸರು ಕಾಳು, ದಾಳಿಂಬೆ ಎಲ್ಲ ಹಾಕ್ಬಿಟ್ಟು ಉಸ್ಲಿ, ಅದಕ್ಕೆ ಒಂದ್ ಸ್ವಲ್ಪ ಪೈನಾಪಲ್ ಎಲ್ಲ ಹಾಕ್ಬಿಟ್ಟು, ಆಮೇಲೆ ಈ ಗೊಜ್ಜೋಲಕ್ಕಿ ಬರುತ್ತೆ. ಗೊಜ್ಜೋಲಕ್ಕಿಲಿಂದ ನಮ್ಮಮ್ಮ ಫಸ್ಟೇ ಅದು ಪುಡಿ ಮಾಡ್ಕೊಟ್ಟಿರ್ತಾರೆ. ಬಟ್ ಅದು ಅಲೋ ಮಾಡಿದ್ರು ಅಲ್ಲಿ ಇನ್ನ ಮಕ್ಕಳಲ್ವಾ ಅಂತ ಹೇಳಿ ಅದನ್ನ ಮಾಡಿದ್ದೆ. ಆಮೇಲೆ ನಮ್ಮ ಅಜ್ಜಿ ಒಂದು ಈ ರಾಗಿ ಹಿಟ್ಟಲ್ಲಿ ಹುರಿಟ್ಟಲ್ಲಿ ಒಂದು ಲಾಡು ತರ ಮಾಡೋದನ್ನ ಹೇಳ್ಕೊಟ್ಟಿದ್ರು. ಅದು ವಿತೌಟ್ ಫೈರ್. ಅದು ಫಸ್ಟ್ ಅಡ್ಗೆ ನಾನು ಅವಾಗ ಮಾಡಿ 3rd ಪ್ರೈಸ್ ಬಂದಿತ್ತು ಅವಾಗ. ಸೂಪರ್. ಅದೇ ಅವಾಗ ಚಿಕ್ಕ ಹುಡುಗಿನಲ್ಲಿ ಕಾಲೇಜಲ್ಲಿ ಓದುವಾಗೆಲ್ಲ ಮಾಡಿದ್ದಾಳೆ, ಈಗ ಬಿಟ್ಟಿದ್ದಾಳೆ. ಇವಾಗ ಅಂದ್ರೆ ಅದೇ ಕೆಲವು ಅವ್ರಮ್ಮ ಹೇಳ್ತಾ ಇದ್ರು ಇಲ್ಲ ಎಲ್ಲ ಅಡಿಗೆ ಬರುತ್ತೆ ಅವಳಿಗೆ, ಮಾಡಿದ್ರೆ ಮನ್ಸು ಮಾಡಿದ್ರೆ ಎಲ್ಲ ಮಾಡ್ತಾಳೆ. ಈಗ ಹೇಳಿದ್ರಲ್ವಾ, ಈಗ ಅವಶ್ಯಕತೆ ಇದ್ದಾಗ ಮಾಡ್ತಾಳೆ, ಅವಶ್ಯಕತೆ ಇಲ್ದಿದ್ದಾಗ ಬೇಡ ಅಷ್ಟೇ. ಫ್ರೀ ಆಗಿರೋಷ್ಟು ಇರ್ಲಿ. ಈ ಫಸ್ಟ್ ಮಾಡ್ಲೇಬೇಕು ಅಂತ ಪಾಪ ಮಾಡ್ತಾಳೆ. ಅಲ್ಲ, ಫಸ್ಟ್ ಅಡಿಗೆಗಳೆಲ್ಲ ನೆನ್ಪಿರತ್ತೆ. ಹೌದು, ಅದ್ರಲ್ಲಿ ಏನಾರು ಅವಾಂತರಗಳಾಗಿರತ್ತೆ. ಅದಕ್ಕೆ ಕೇಳ್ದೆ. ಪಾಪ ಏನು ಅವಾಂತರ ಇಲ್ಲ, ಪ್ರೈಸ್ ಈಗ
ಅದು ಆಗಿದೆ, ಅದು ಎಣ್ಣೆ ಮಸಾಲೆ ಎಲ್ಲ ಬಿಟ್ಕೊತಾ ಫ್ರೈ ಇದ್ದೀರಾ? ಆಗಿದೆ. ಈಗ ನಾನು ಇದಾಗ್ತಾ ಇದ್ದೀನಿ ಹಸಿ ಬಟಾಣಿ. ಫಸ್ಟ್ ಬಟಾಣಿನೇನಾ? ಮಾನ್ಸ ಫಸ್ಟ್ ಅರ್ನಿಂಗ್ ಅಂತ ಶುರು ಮಾಡಿದ್ದು ಎಲ್ಲಿ, ಯಾವಾಗ, ಹೆಂಗೆ, ಫಸ್ಟ್ ಸ್ಯಾಲ್ರಿ ಅದು? ಅದೇ ಇದು ರಾಜ್ ಮ್ಯೂಸಿಕ್ ಅಲ್ಲೇನೆ. ನಾನು ಇನ್ನ ಅವಾಗ ಓದ್ಬಿಟ್ಟು ಅವಾಗ ಇನ್ನು MBA ಅವಾಗಷ್ಟೇ ಶುರು ಮಾಡಿದ್ದೆ. ಅಂದ್ರೆ ನಮ್ಗೆ ಅವಾಗ ಈ ಫಿನಾನ್ಸ್ ಮಾರ್ಕೆಟಿಂಗ್ ಅದೆಲ್ಲ ಇತ್ತಲ್ಲ ಸ್ಪೆಷಲೈಸೇಷನ್. ಬಟ್ ಹಂಗ ಅವಾಗಿಂದನೂ ಕೂಡ ಈ ಏನಾದ್ರು ಒಂದು ಕ್ರಿಯೇಟಿವ್ ಫೀಲ್ಡ್ ಇಷ್ಟ ಆಯ್ತು. ನನ್ ಫಿನಾನ್ಸ್ ಮಾರ್ಕೆಟಿಂಗ್ ಎಲ್ಲ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಇವೆಂಟ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಎಲ್ಲೂ ಸಬ್ಜೆಕ್ಟ್ಸ್ ಇರ್ಲಿಲ್ಲ ಅದ್ರ ದೊಡ್ಡ ಕಾಲೇಜ್. ನನಗೆ CET ನಲ್ಲಿ 426th ರ್ಯಾಂಕ್ ಬಂದ್ಬಿಟ್ಟಿತ್ತು ಅವಾಗ್ಲೇ. ಸೊ ಹಂಗಾಗಿ ನನಗೆ ಅವಾಗ ಇದು ಆಚಾರ್ಯ ಕಾಲೇಜಲ್ಲೇನೆ ನನಗೆ ಒಳ್ಳೆ ಮೆರಿಟ್ ಸೀಟೇ ಸಿಕ್ಬಿಟ್ಟಿತ್ತು. ಅಂದ್ರೆ ಇದು ದುಡ್ಡೆಲ್ಲ ಕೊಟ್ಟು ಏನ್ ಸಿಕ್ಕಿರ್ಲಿಲ್ಲ. ಅಲ್ಲಿ ಏನು ಬೆಸ್ಟ್ ಕಾಂಬಿನೇಷನ್ ಇತ್ತು ನಮ್ಮ ಅಪ್ಪ ಅಮ್ಮ ಅದನ್ನೇ ಕೊಡ್ಸ್ಬಿಟ್ಟಿದ್ರು. ಅದೇ ಇದ್ದು ಬೆಸ್ಟ್ ಕಾಂಬಿನೇಷನ್ ಅದೇ ತಗೋಬೇಕು ಅಂತ ಹೇಳಿ. ಸೊ ಅದನ್ನ ತಗೊಂಡಿದ್ದೆ, ಫಿನಾನ್ಸ್ ಅಂಡ್ ಮಾರ್ಕೆಟಿಂಗ್ ಎಲ್ಲ. ನಂಗೆ ಮುಂಚೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಷ್ಟು ಇಷ್ಟ ಇಲ್ಲ. ಅಂದ್ರೆ ಈ ಮ್ಯಾಥ್ಸ್ ಫಿಸಿಕ್ಸ್ ಎಲ್ಲ. ನಂಗೆ ಲಿಂಗ್ವಿಸ್ಟಿಕ್ಸ್, ಸೋಷಿಯಲ್ ಸೈನ್ಸ್, ಒಂದ್ ರೇಂಜ್ ಬಯಾಲಜಿ, ಆಮೇಲೆ ಜಿಯೋಗ್ರಫಿ ಇವೆಲ್ಲ ಸಖತ್ ಇಷ್ಟ. ನಂಗೆ ಹಿಸ್ಟ್ರಿ ಎಲ್ಲ ಇಷ್ಟ. ಸೊ ಸರಿ, ಕೊನೆಗೆ ನಂಗೆ ಏನಾದೊಂದು ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅಂತ ಅನ್ಸ್ಬಿಟ್ಟು ನಾನು ಇವೆಂಟ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಲ್ಲಿ ಅಟ್ಲೀಸ್ಟ್ ಪ್ರಾಜೆಕ್ಟ್ ವರ್ಕ್ ಆದ್ರೂ ಮಾಡೋಣ ಅಂತ ಮಾಡ್ತಿದ್ದೆ. ಆಗ ರಾಜ್ ಮ್ಯೂಸಿಕ್ ಅಲ್ಲಿ ಇಂಟರ್ನ್ಶಿಪ್ ಸೇರ್ಕೊಂಡೆ. ಇಂಟರ್ನ್ಶಿಪ್ಗೆ ಅಂತ ಹೋಗಿದ್ದು ಅಲ್ಲಿ. ಸೊ ಅಲ್ಲಿ ಸೇರ್ಕೊಂಡಾಗ ಅಲ್ಲಿ ವಿಜಯ್ ಆಡಿಷನ್ ಕೂಡ ನಡೀತಾ ಇತ್ತು. ಸೊ ಅವಾಗ ಅಲ್ಲಿ ಅದು ಆಡಿಷನ್ ಕೂಡ ಕೊಟ್ಬಿಡಿ, ಇಂಟರ್ನ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವಾಗ ಟೋಟಲ್ ನನಗೆ 8 hours ಕೆಲಸ. ಅಲ್ಲಿ ಒಂದು ಶೋನು ಮಾಡ್ತಾ ಇದ್ದೆ, ರೀಚಾರ್ಜ್ ಕರ್ನಾಟಕ. ಅದೇ ನಿಮ್ಗೆ ಗೊತ್ತಿರ್ಬೋದು, ಈಗ ಕಾಲ್ ಮಾಡಿದವರೆಲ್ಲ ಮಾತಾಡ್ಬೇಕು, ಅವರಿಗೆ ರೀಚಾರ್ಜ್ ತಿರುಗಿಸೋದು, ಅದ್ರಲ್ಲಿ ಎಷ್ಟು ಬರುತ್ತೆ ಅದು. ಈಗ ನೆಕ್ಸ್ಟ್ ನಾನು ಇದಾಗ್ತಾ ಇದ್ದೀನಿ ಬೀನ್ಸ್ ಮತ್ತೆ ಕ್ಯಾರೆಟ್. ಅಷ್ಟು ಇದೆರಡು ಒಂದ್ ಸ್ವಲ್ಪ ಒಂದು 5 minutes ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಫ್ರೈ ಮಾಡ್ತೀನಿ. ಅದೆಲ್ಲ ಅಲ್ಲಿವರೆಗೂ ನೀವು ಮಾತಾಡ್ತಾ ಇರಿ. ಇಲ್ಲ, ನೀವು ಕೇಳಿಸ್ಕೊಳ್ಳಿ. ಹೌದಾ, ಕೇಳಿಸ್ಕೊಳ್ತಾ ಇದ್ದೀನಿ. ಸೊಸೆ ಬಗ್ಗೆ ಇಂಟ್ರೆಸ್ಟ್ ಇದೆಯಲ್ವಾ, ಜರ್ನಿ. ಅವ್ರೀಗ ಈ ತರ ಅವಕಾಶ ಇದ್ದಾಗ್ಲೇ ನಾನು ಕೇಳ್ಬೇಕು. ಈಗ ನನಗೆ ಅಂತ ಸಪರೇಟ್ ಆಗಿ ಎಲ್ಲಿ ಹೇಳಕ್ ಆಗುತ್ತಲ್ವಾ, ಈ ತರ ಹೇಳಿದಾಗ ನಾನು ಕೇಳ್ಬಿಡೋದಷ್ಟೇ ಅವಳನ್ನ. ಹೌದು. ಅವಾಗ ಅದೇ ಅದು ಫೋನ್ ಮಾಡಿದವ್ರಿಗೆಲ್ಲ ಇಷ್ಟಿಷ್ಟು ಅಂತ ರೀಚಾರ್ಜ್ ಮಾಡೋದು. ಪ್ಲಸ್ ಅಲ್ಲಿ ನೋಡಿ ಮಾನ್ಸ ಹೆಂಗಂದ್ರೆ ನಮ್ಮ ಎನರ್ಜಿನೂ ರೀಚಾರ್ಜ್ ಮಾಡ್ತಾರೆ, ಮೊಬೈಲ್ನು ರೀಚಾರ್ಜ್ ಮಾಡ್ತಾರೆ. ಆಮೇಲೆ ಸೊ ಅವಾಗ ನನ್ಗೆ ಅಲ್ಲಿ ಪ್ಲಸ್ ಈ ಇದು ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಆಗಿ, ಅಂದ್ರೆ ಈ ಕಂಟೆಂಟ್ ಕ್ರಿಯೇಷನ್, ಇವಾಗೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಂತೆಲ್ಲ ಇದ್ದಾರೆ. ಸೊ ಅವಾಗ ನಾವು ಮಾಡ್ತಿದ್ದಾಗೆಲ್ಲ ಈ ಅಸಿಸ್ಟೆಂಟ್ ಪ್ರೊಡ್ಯೂಸರ್ಸ್, ಲೈವ್ ಪ್ರೊಡ್ಯೂಸರ್ಸ್ ಅಂತೆಲ್ಲ ಕರೆಯೋರು. ಅವ್ರಿಗೆ ಇದನ್ನೇ ಹೆಲ್ಪ್ ಮಾಡಬೇಕು. ಈ ಇಂಟರ್ನೆಟ್ ಅಲ್ಲೆಲ್ಲ ನೋಡ್ಬಿಟ್ಟು ಒಂದಷ್ಟು ಇನ್ಫಾರ್ಮೇಶನ್ ಎಲ್ಲ ತೆಗೆದು, ಅಥವಾ ಸೆಲಿಬ್ರಿಟೀಸ್ ಇದ್ದಾರೆ ಅಂದ್ರೆ ಸೆಲಿಬ್ರಿಟೀಸ್ ಬಗ್ಗೆ ಎಲ್ಲ ತೆಗೆದು ರಿಸರ್ಚ್ ಮಾಡಿ ಒಂದು ಕಂಟೆಂಟ್ ಕ್ರಿಯೇಷನ್ಗೆ ಹೆಲ್ಪ್ ಮಾಡೋಕ್ಕಾಗೋದು. ಅದನ್ನೆಲ್ಲ ಮಾಡೋದಕ್ಕೆ ಟೋಟಲಿ ನನಗೆ ಫಸ್ಟೇನೆ ಇನಿಷಿಯಲಿನೇ 15,000 rupees ಹೇಳಿದ್ರು. ಈ ಶೋ ಎಲ್ಲ ಮಾಡ್ಕೊಡಕ್ಕೆ ಎಲ್ಲ ಮಾಡಕ್ಕೆ ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು 3 months ಆದ್ಮೇಲೆ ನಾನು 8 hours ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಪ್ಲಸ್ ನಾನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು MBAಗೆಲ್ಲ. ಆಮೇಲೆ 25,000 rupees ಮಾಡಿದ್ರು. ಸೊ ಇದು ಫಸ್ಟ್ ಸ್ಯಾಲ್ರಿ. ಸೋ ಸ್ವೀಟ್. ಇದೆಲ್ಲ ಮೆಮೊರೀಸ್ ಅಲ್ಲ. ಹೌದು. ಫಸ್ಟ್ ಸ್ಯಾಲ್ರಿನೇ ನೀವು 15 ತಗೊಂಡಿರೋದು ಗ್ರೇಟ್. ಇವಾಗ ಅದು ಬೆಂದಿದೆ. ಹೌದು, ಈಗ ತರಕಾರಿ ಎಲ್ಲ ಫ್ರೈ ಆಗಿದೆ, ಬೆಂದಿಲ್ಲ, ಸುಮ್ಮನೆ ಫ್ರೈ ಮಾಡೋದು. ಎಲ್ಲರ ಜೊತೆ ಮಿಕ್ಸಿಂಗ್ ಆಗಿದೆ, ಯಾವ್ದ್ರ ಜೊತೆಗೆ ಮಸಾಲೆ ಜೊತೆಗೆ ತರಕಾರಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಅದಕ್ಕೆ ರೈಸ್ ಹಾಕ್ಬೇಕು. ಈಗ ರೈಸ್ ಹಾಕ್ತಾ ಇದ್ದೀನಿ, ಸೋನಾ ಮಸೂರಿ ರೈಸ್ ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಅಂದಾಜು, ನಂದು ಅಂದಾಜು ಮೇಲೆ ಅಷ್ಟೇ. ಸೊ ಆಮೇಲೆ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ. ಈಗ ನಾನು ಪ್ರೀತಮೆ ಇವಾಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಸೊ ಅದನ್ನ ಇನ್ಎವಿಟಬಲಿ ಕ್ಲೀನಾಗಿ ಇಟ್ಕೊಳ್ಳೇಬೇಕು. ಕ್ಲೀನಾಗಿ ಇಟ್ಕೊಳ್ದೆ ಇರಕ್ಕೆ ಆಗೋದೇ ಇಲ್ಲ. ಹಂಗಾಗಿ ಬಟ್ ನಮ್ಮಮ್ಮ ಎಲ್ಲ ಹಂಗಲ್ಲ. ಅವ್ರು ಒಂದು ದಿವಸದಲ್ಲಿ ಏನಿಲ್ಲ ಅಂದ್ರೂ ಒಂದು, ಇವಾಗ ನಮ್ಮ ಅತ್ತೆಗೂ ಕೂಡ 2 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ವೆಜಿಟೇಬಲ್ಸ್ ಕಟ್ ಮಾಡಕ್ಕೊಬ್ರು, ಮನೆ ಕ್ಲೀನ್ ಮಾಡಕ್ಕೊಬ್ರು, ಆ ಥರ. ಬಟ್ ಆದ್ರೂ ಕೂಡ ನಮ್ಮ ಅತ್ತೆ ಒಂದು 3-4 hours ಮತ್ತೆ ಮನೇನ ಒಂದ್ಸತಿ ಕ್ಲೀನ್ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡ್ತಾರೆ ಒಂದು ದಿವಸದಲ್ಲಿ. ಸೊ ಅವಳು ಅವ್ರ ಅಮ್ಮ ಅದೇ ಹೇಳಿದ್ರು, ಅವಳು ಮೊದಲು ಅವಳು ಮಾಡಿದ್ರೆ ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ತಾಳೆ. ಅವಳ ಕೆಲಸ ಅದೇ ಮನ್ಸು ಮಾಡಬೇಕು. ಈಗ ನೆಸೆಸಿಟಿ ಇದ್ದಾಗ ಈಗ ಇಲ್ಲಿ 2 ಗಂಡ ಹೆಂಡ್ತಿ ಇದ್ದಾರೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಮ್ಮ ಇದ್ರೆ ಅವ್ರು ಮಾಡ್ಕೊಳ್ತಾರೆ ಅನ್ನೋ ತರ. ಎಲ್ಲರಿಗೂ ಅವ್ರವ್ರ ಮನೇಲಿ ಅಮ್ದಿರಿದ್ರೆ ಮಕ್ಕಳಿಗೆ ಸ್ವಲ್ಪ ಫ್ರೀನೇ ಅಲ್ವಾ. ಹೌದು, ಅದು ಒಂಥರ ಗ್ರಾಂಟೆಡ್ ನಮ್ಗೆ. ಅದೇ ಈಗ ನೋಡಿ ಎಲ್ಲ ಮಿಕ್ಸ್ ಆಯ್ತು. ಈಗ ಈ ತರ ಎಲ್ಲ ಮಸಾಲೆ, ತರಕಾರಿ ಮತ್ತೆ ರೈಸು, ಬಾಸುಮತಿ ರೈಸು ಎಲ್ಲ ಹಾಕಿ ಮಿಕ್ಸಿಂಗ್ ಆಗಿದೆ. ಉಪ್ಪು ಹಾಕಿದ್ದೀನಿ. ಈಗ ಅದಕ್ಕೆ ನಾನೇನ್ ಮಾಡ್ತೀನಿ, ಬೇಗ ಆಗ್ಬೇಕು, ಇಲ್ಲ ತಣ್ಣೀರೇ ಹಾಕ್ಬೋದು. ನಾನು ಹಾಕ್ತಾ ಇರೋದು ಹಾಟ್ ವಾಟ್ರು. ನಂಗೆ ಅಂದಾದ್ಮೇಲೆ ಗೊತ್ತಾಗುತ್ತೆ. ಪಾಪ ನೀವೆಲ್ಲ ಬಂದು ಹೇಳ್ತಾ ಇದ್ದೀರಾ ಚೆನ್ನಾಗಾಗ್ಲಿ ಅನ್ನೋದು ನಂದು ಇಂಟೆನ್ಷನ್. ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು, ಅದು ಕಲರ್ಫುಲ್ ಆಗೇ ಕಾಣಿಸ್ತಾ ಇದೆ.
ನನಗೆ ನಮ್ಮ ಅತ್ತೆ ಮಾಡೋ ಪಲಾವ್ದು ಕಲರ್ ಗೊತ್ತಾಗುತ್ತೆ. ಒಂದೊಂದ್ಸತಿ ಇವಾಗ ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ನನ್ನ ತಮ್ಮಂಗುನು ಇವ್ರು ಮಾಡೋ ಪಲಾವ್ ತುಂಬಾ ಇಷ್ಟ. ಸೊ ಅವರೆಲ್ಲ ಬಂದಾಗ ಇಷ್ಟಿಷ್ಟೇ ಹಾಕ್ಬೇಕು ಅಂತ ಅನ್ಕೊಂಡು ಹಾಕ್ಬಿಟ್ಟಿರ್ತಾರೆ. ಅವಾಗ ಕಲರೇ ಒಂಥರ ಲೈಟ್ ಕಲರ್ ಆಗ್ಬಿಡುತ್ತೆ. ನಮ್ಮ ಅತ್ತೆ ಮಾಡೋ ಪಲಾವ್ ಹೆಂಗೆ ಅಂದ್ರೆ ಯಾವಾಗ್ಲೂ ಈ ತರ ಈ ಲೀಫ್ ಗ್ರೀನ್ ಕಲರ್ ಇರ್ಬೇಕು, ಅವಾಗ ಅದು ಪರ್ಫೆಕ್ಟ್ ಆಗಿದೆ ಅಂತ. ಲಕ್ಸ್ ಎಲ್ಲಾ ಇಂಗ್ರೀಡಿಯೆಂಟ್ಸ್ನು ಅಂದಾಜ್ ಮೇಲೆ ಹಾಕ್ಬೋದು, ಓಕೆ. ನೀರ್ ಅಂದಾಜ್ ಮೇಲೆ ಹಾಕಿದಿರಲ್ಲ ನೀವು, ಗ್ರೇಟ್. ಒಂದು ಪಾವ್ಗೊಂದು ಸುಮಾರು ಎಷ್ಟಮ್ಮ? ಒಂದು ಪಾವ್ ಅಕ್ಕಿಗೆ 1:2 ಅದು. ಒಂದ್ ಪಾವ್ ಅಕ್ಕಿಗೆ 2 ಲೋಟ, ಅದೇ 2 ಪಾವ್ ನೀರ್ ಹಾಕ್ತಾರೆ. ಅಂದ್ರೆ ಏನಾದ್ರು ಈ ಅನ್ನ ಮುದ್ದೆ ಈ ಅಕ್ಕಿದ್ರ ಮೇಲೆ ಹೋಗುತ್ತೆ ಒಂದೊಂದ್ಸರಿ. ಅಥವಾ ಒಂದ್ ಲೋಟ ಅಕ್ಕಿಗೆ 1.5 ಲೀಟ್ರು ಸಾಕು ಅಂತ ಅನ್ಸುತ್ತೆ ಅಷ್ಟೇ. ಈಗ ಆಯ್ತು. ಆಮೇಲೆ ಇದನ್ನ ಮುಚ್ಚಿ ಲಾಸ್ಟ್ ಅಲ್ಲಿ ನಾನಿದು ಮೆಂತ್ಯ ಕಸ್ತೂರಿ ಮೇಥಿ ಸೊಪ್ಪನ್ನ ಲಾಸ್ಟ್ ಅಲ್ಲಿ ತೆಗೆದಾಗ ಚೆನ್ನಾಗಿ ಸ್ಮಾಶ್ ಮಾಡಾಕಿ, ಆಮೇಲೆ ನಿಂಬೆ ಹಣ್ಣನ್ನ ಬೇಕಂದ್ರೆ ಅದ್ರ ಮೇಲೆ ಹಾಕ್ಬೇಕು, ಕೊತ್ತಂಬರಿ ಸೊಪ್ಪು ಡಿಸೈನ್ ಮಾಡೋದು ಅಷ್ಟೇ. ಆಮೇಲೆ ಈಗ ಗೀ ಬೇಕಾದ್ರೆ ಗೀನು ಹಾಕೋಬಹುದು, ಬಟ್ ಅದನ್ನ ಹಾಕೋದ್ರೆ ಏನಾಗುತ್ತೆ ಸ್ವಲ್ಪ ಸ್ಪೈಸ್ ಲೆವೆಲ್ ಕಡಿಮೆ ಆಗ್ಬಿಡುತ್ತೆ. ಹೌದು, ಹಾಕಲ್ಲ ತುಪ್ಪ. ಆಮೇಲೆ ಇವನ್ ನನ್ ಮಗ ತುಪ್ಪ ತಿನ್ನಲ್ಲ, ಅದು ಅಂದಾಗೆ ನಾನು ಇವಳು ತಿಂತೀವಿ. ನಾವು ಹಾಕೊಂಡು ತಟ್ಟೆ ಮೇಲೆ ಅದ್ರ ಮೇಲೆ ತುಪ್ಪ ಬೇಕಾದ್ರೆ ನೀವು ಹಾಗೆ ಮಾಡ್ಬೋದು. ತುಪ್ಪ ನಾನೇ ತುಪ್ಪ ಮಾಡಿದೀನಿ, ತುಂಬಾ ಚೆನ್ನಾಗಿದೆ ಬೆಣ್ಣೆ ತಂದು. ನೀವು ಯಾವಾಗ್ಲೂ ಮನೆಯಲ್ಲಿ? ನಾನ್ ಮನೇಲಿ ರೆಡಿ, ನಾನ್ ತರಲ್ಲ. ಸೊ ಈಗ ಆಯ್ತು. ಈಗ 2 ಸರಿ ವಿಜಿಲ್ ಹಾಕಿರ್ತೀನಿ. 2 ಸರಿ ಕೂಗಿದ ತಕ್ಷಣ ನಾನು ಆಫ್ ಮಾಡ್ಬಿಡ್ತೀನಿ. ಆಮೇಲೆ ನೋಡ್ಕೊಳ್ತೀನಿ ಹೇಗಾಗಿದೆ ಏನು ಅಂತ. ಸೊ ಆಮೇಲೆ ಇನ್ನೊಂದ್ ಸರಿ ಕೂಗಿಸ್ತೀನಿ ಬೇಕಾದ್ರೆ, ಇಲ್ಲ ಅಂದ್ರೆ ಸೊ ಅಲ್ಲಿಗೆ ಮುಗೀತು. ಇಲ್ಲ ಅಂದ್ರೆ ಅಕಸ್ಮಾತ್ ಸೀದ್ಗಿದೋದ್ರೆ ಏನ್ ಮಾಡೋದು ಅಂತ ಅಷ್ಟೇ ನೋಡ್ಕೋತಾರೆ. ಇದು ಪಲಾವ್ ಆಗಿದೆ, ಆಗ್ತಾ ಇದೆ. ಆದ್ಮೇಲೆ ನೀವೆಲ್ಲ ಚೆನ್ನಾಗ್ ಆಗ್ಲಿ ಅಷ್ಟೇ, ಇನ್ನೇನಿಲ್ಲ. ಸೂಪರ್. ಈಗ ನೀವೆಲ್ರು ಕಾಯ್ತಾ ಇದ್ದೀರಾ, ನನಗೆ ಚೆನ್ನಾಗಿ ಗೊತ್ತು. ಯಾರೆಲ್ಲ ಫುಡೀಸ್ ನೋಡ್ತಾ ಇದ್ದೀರೋ ಅವ್ರೆಲ್ರಿಗೂ ಇಷ್ಟ ಆಗಿರುತ್ತೆ. ಈ ನಮಗೆ ಹಿಂಗೆ ಗೊತ್ತಾ, ಇಡೀ ಮನೆ ಘಮ 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 ಅಂತ ಇದೆ. ನಿಮಗೆಲ್ಲ ಫೀಲ್ ಆಗ್ತಿದೆ ಅಲ್ಲ ನಿಮಗೆ? ಅವರು ಓಕೆ, ಫುಲ್ ಸ್ಮೈಲು. ನೀವು ಅವ್ರು ನೋಡಿ, ಅವ್ರು ಫುಲ್ಲು ತೆಗಿಯೋದ್ರಲ್ಲೇ ತಲ್ಲೀನರಾಗಿದ್ದಾರೆ. ಹರೀಶ್ ಅವರೇ, ನಿಮಗೆ ಘಮ ಬರ್ತಿದ್ಯಾ? ಬರ್ತಾ ಇದೆ. ಸ್ಪೆಷಲಿ ಇವಾಗ ಕರ್ನಾಟಕದಲ್ಲಿ ವೆಜಿಟೇರಿಯನ್ಸ್ ಆಗಿರ್ಲಿ ನಾನ್ ವೆಜಿಟೇರಿಯನ್ಸ್ ಆಗಿರ್ಲಿ, ಇವಾಗ ಏನೇ ಒಂದ್ ಸಂಡೇ ಏನೇ ಅಂದ್ರೂ ಕೂಡ ಪಲಾವ್ನ ಸಾಮಾನ್ಯಕ್ಕೆ ಇಷ್ಟಪಡ್ದವ್ರು ಯಾರು? ಈಗ ಕೆಲವ್ರಿಗೆ ಮುದ್ದೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ನಂಗೆ ಮುದ್ದೆ ತಿನ್ನಕ್ಕೆ ಬರಲ್ಲ. ನನ್ ಮುದ್ದೆನೂ ಕೂಡ ಅಗ್ದಗ್ದೆ ತಿನ್ನೋದು, ನೋಡೋರ್ಗ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಯಾರ ಮುಂದೆನೂ ಮುದ್ದೆ ತಿನ್ನಕ್ಕೆ ಹೋಗಲ್ಲ. ಬಟ್ ಪಲಾವ್ ಮುದ್ದೆ ಇಷ್ಟನೇ ಪಡಲ್ಲ, ತಿನ್ನೋದು ಇಲ್ಲ, ಮಾಡಕ್ಕೂ ಬರಲ್ಲ. ಅದು ಒಂದು ಬರಲ್ಲ ಲಕ್ಸ್, ನಂಗೆ ಮುದ್ದೆ ಮಾಡಕ್ ಬರಲ್ಲ. ನಾನು ಅದರಲ್ಲಿ ಅಲ್ಲ, ನಮ್ಮಲ್ಲಿ ಮುದ್ದೆ ತಿನ್ನೋ ಅಭ್ಯಾಸ ಇದೆ. ನಾವು ಮೊದ್ಲಿಂದ ನಾವು ತಿಂತೀವಿ, ಮಾಡ್ತೀವಿ ಬೇಕಾದಾಗ. ಸ್ವಾರ್ಥಿ ಅದೇ ತಿನ್ನಲ್ವಲ್ಲ, ಅದಕ್ಕೆ ಅದನ್ನ ಕಲ್ತೇ ಇಲ್ಲ. ಬಟ್ ಆರೋಗ್ಯಕ್ಕೆ ಒಳ್ಳೇದು. ಅಯ್ಯೋ, ಆಕ್ಚುಲಿ ಎಲ್ಲರೂ ತಿನ್ಬೇಕು. ಈಗ ಒಳ್ಳೊಳ್ಳೆ ತರ ಇದು ತರ ಕಾಳುಗಳ ಸಾರು, ಮೊಳಕೆ ಸಾರುಗಳಿಗೆ, ಮತ್ತೆ ಗಟ್ಟಿ ಸಾರುಗಳಿಗೆ ತಿನ್ನೋದು ನಾನು. ಹೌದಾ? ಯಾವಾಗೋ ಒಂದ್ಸತಿ ತಿಂದಿರ್ತೀನಿ. ಪರವಾಗಿಲ್ಲ ಬಿಡಿ, ಇದಿರಲ್ಲ. ಈಗ ಅದರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಫುಡ್ ರಾಗಿನಲ್ಲಿ ಸ್ವೀಟ್ ಮಾಡ್ತಾರಲ್ಲ, ಏನದು ಆಲ್ಬಾಯ್, ಅದು ಸಖತ್ ಇಷ್ಟ. ಬರುತ್ತಾ? ಅದ್ರಲ್ಲಿ ನಾನು ಎಕ್ಸ್ಪರ್ಟ್. ನಾನ್ ನಿಮಗೆ ಕಲ್ಸ್ಕೊಡ್ತೀನಿ. ತುಂಬಾ ಈಸಿ, ತುಂಬಾ ಪ್ರೊಸೀಜರ್ ಜಾಸ್ತಿ ಅಲ್ವಾ? ಏನಿಲ್ಲ, ಅದೇನ್ ಗೊತ್ತಾ, ಹಂಗ ಅನ್ಕೊಂಡ್ರೆ ಅದ್ ಕಷ್ಟ ಅಂತ ಅಥವಾ ತುಂಬಾ ಪ್ರೊಸೀಜರ್ ಅಂತ ಹಂಗ ಅನ್ಸುತ್ತೆ. ಈಗ ಇದೆಲ್ಲ ಏನ್ ಕಡಿಮೆ ಆಯ್ತಾ ನಮ್ಗೆ? ಅದೇ ಅಲ್ವಾ? ಅದು ಅಷ್ಟೇ. ಯಾವುದೇ ಕಲ್ತ್ರೆ ಅದೆಲ್ಲ ಈಸಿನೇ, ಕಲಿಯೋವರೆಗೂ ಕಷ್ಟ ಅನ್ಸುತ್ತೆ. ಏನಂದ್ರೆ ನೆನಪಿಂದ ರಾತ್ರಿ ನೆನ್ಸ್ಬೇಕು, ಬೆಳಿಗ್ಗೆ ಮಾಡ್ಬೇಕು, ಮತ್ತೆ ಸಂಜೆ ತಿನ್ಬೇಕು. ಹೌದು, ಒಳ್ಳೇದು. ಹಾಕ್ತಿವಿ. ಆಮೇಲೆ ಆಯಿಲ್ ಇಲ್ಲ, ವಿತೌಟ್ ಆಯಿಲ್. ಅದ್ ಹಾಕಿಲ್ಲ ಅಂದ್ರೂ ನಾನು ಈಗ ನೀವ್ ಹೇಳಿದಿರಲ್ಲ, ಕಲಿತೀನಿ ಬಿಡಿ. ಅದೇನು ಬೇರೆ ನಾನಿದೀನಿ. ನೆಕ್ಸ್ಟ್ ಟೈಮ್ ನಾವಿಬ್ರು ಯಾವಾಗ ಸಿಗ್ತೀವಿ ಅವಾಗ ಅದನ್ನ ಶೂಟ್ ಮಾಡೋಣ. ಅವತ್ ನಾನ್ ಕಲ್ಸ್ಕೊಡ್ತೀನಿ. ಆಲ್ ಬಾಯ್. ಪಲಾವ್ ಬಗ್ಗೆ ಹೇಳ್ಬೇಕಂತಂದರೆ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಈಗ ನಾವು ಎಲ್ಲ ಹಾಕಿದ್ದಾಯಿತು, ಮಸಾಲೆ ಹಾಕಿದ್ದಾಯಿತು, ಅದ್ರ ಮೇಲೆ ವೆಜಿಟೇಬಲ್ಸ್ ಹಾಕಿದ್ದಾಯಿತು. ವೆಜಿಟೇಬಲ್ ಆದಮೇಲೆ ಬಾಸುಮತಿ ರೈಸ್ನ ಹಾಕಿದ್ದಾಯಿತು. ಅದಕ್ಕೆ ಉಪ್ಪು, ರುಚಿಗೆ ತಕ್ಕಂತೆ ಉಪ್ಪು ಎಲ್ಲ ಹಾಕಿ ಅದನ್ನು ಮುಚ್ಚಿದ್ದೀವಿ. ಸೊ ಅದು ಮುಚ್ಚಿದ ಮೇಲೆ 3 ಸಲ ವಿಜಿಲ್ ಬಂದಮೇಲೆ ಆಫ್ ಮಾಡಿದ್ದೀನಿ. ಸೊ ಒಂದು 5-10 ನಿಮಿಷ ಅದೆಲ್ಲ ಬಿಸಿ ಆರಿದ ಮೇಲೆ ತೆಗೆದು ನೋಡ್ಬಿಟ್ಟು ಟ್ರೈ ಮಾಡೋಣ. ಬಿಸಿ 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 ಪಲಾವ್ ರೆಡಿ. ನೋಡಿ, ರೆಡಿ ಇದೆ. ಓಪನ್ ಮಾಡ್ತಾ ಇದ್ದೀನಿ. ಗಮ್ ಅಂತಿದೆ.
ಓ ಸಕ್ಕದಾಗಿದೆ. ಈ ಥರ ಕುಕ್ಕರ್ ತೆಗೆದ್ಮೇಲೆ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ನಾನು ಅದೇ ಈ ಸರಿ 3 ಸಲ ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ. ನೋಡುವ ಇವಾಗ ಟೇಸ್ಟ್ ಹೆಂಗಿದೆ ಅಂತ. ಇದನ್ನ ಒಂದ್ ಸ್ವಲ್ಪ ವೆಜಿಟೇಬಲ್ಸ್ ಅಂದ್ರೆ ಈ ಬೀನ್ಸ್ ಮತ್ತೆ ಇದನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ತೀವಿ. ಕೆಲವು ತೀರಾ ಇಷ್ಟ ಆದ್ರೆ ಕಡಿಮೆ ಹಾಕೋಬಹುದು. ಈಗಿಂತ ವೆಜಿಟೇಬಲ್ಸ್ ಜಾಸ್ತಿ ಇದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿದೆ. ಬಟ್ ಎಲ್ರಿಗೂ ಅದು ಇಷ್ಟ ಆಗಲ್ಲ. ಅನ್ನನೇ ಜಾಸ್ತಿ ಹಾಕಿಸ್ಕೊತೀವಿ. ನಾನು ಇವತ್ತೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪ ಕಮ್ಮಿನೇ. ನನ್ನ ಮಗ ಅಷ್ಟೊಂದು ವೆಜಿಟೇಬಲ್ ಇಷ್ಟಪಡ್ತಾನ. ತರಕಾರಿ ಇದ್ರೆ ಹೌದು, ಬೀನ್ಸ್ ಇದೆಲ್ಲ ಇದ್ರೆ ಇಷ್ಟಪಡ್ತಾರೆ. ಏನೋ ನಂಗೆ ಏನ್ ಗೊತ್ತಾ, ದಿವಸ ಮಾಡೋದು ಒಂಥರ, ಈಗ ಏನೋ ಒಂಥರ ನೀವೆಲ್ಲ ಇರೋದ್ರಿಂದ ಹೆಂಗಿರುತ್ತೋ ಏನೋ ಆತರ ಅನ್ನಿಸ್ತಾ ಇದೆ. ಈಗ ಅದೇ ಆತರ ಆಗಿದೆ. ನೀವು ನನ್ಗೆ ಎಕ್ಸಾಮ್ ಕೊಟ್ಬಿಟ್ಟಿದ್ದೀರಾ ಇವತ್ತು. ಇಲ್ಲಾಂದ್ರೆ ಏನು ಅನ್ಸ್ತಾ ಇರ್ಲಿಲ್ಲ. ಕಾಮನ್ ಆಗಿ ಮಾಡ್ತಾ ಇದ್ದೆ. ಇವಾಗ ಹೇಗಿರುತ್ತೋ ಏನೋ ಟೇಸ್ಟ್ ಒಂಥರ ಟೆನ್ಷನ್ ಅಷ್ಟೇ. ಟೆನ್ಷನ್ ಮಾಡ್ಕೊಬೇಡಿ, ನಾವು ಕರೆಕ್ಟ್ ಆಗಿ ಹೇಳ್ತೀವಿ. ಘಮ ನೋಡಿನೇ ಗೊತ್ತಾಗ್ತಿದೆ ಅದು ಎಷ್ಟು ಚೆನ್ನಾಗಿದೆ. ಹೌದು. ನಾನು ನೀವು ಅಂದಾಜ್ ನೀರ್ ಹಾಕಿದ್ ನೋಡಿ ಎಲ್ಲಿ ಮೆತ್ತಗಾಗುತ್ತೋ ನೋಡಿ. ಇವಾಗ ನಾನು ಅದೇ ಇಲ್ಲ ಎಷ್ಟು ಚೆನ್ನಾಗಿ ಉದುರಾಗಿದೆ. ಇನ್ನ ಚೆನ್ನಾಗುತ್ತೆ. ನೀವು ಸ್ವಲ್ಪ ಲೆಮನ್ ಏನಾದ್ರು ಬೇಕಾದ್ರೆ, ಖಾರ ಆದ್ರೆ ಲೆಮನ್ ಹಾಕೊಳ್ತಾರೆ. ನಂಗೆ ಸ್ಪೈಸ್ ಇಷ್ಟ. ಹೌದಾ, ಸರಿ. ಇಲ್ಲ ಅಂದ್ರೂ ಲೆಮನ್ ಹಾಕೋತೀನಿ, ನಂಗೂ ಸ್ವಲ್ಪ ಚೆನ್ನಾಗಿರತ್ತೆ. ಅವ್ರಿಗೂ ನಿಮ್ಮ ಎಲ್ಲರಿಗೂ ಪಾಪ ಅಲ್ಲ, ಅವರು ಪಾಪ ಅವರು ಅದ್ರನ್ನೇ ಇವಾಗ ಮೇನು. ಅದೇ ಕುಕುಂಬರ್ ಖಾರ ಸ್ವಲ್ಪ ಜಾಸ್ತಿ ಇದೆ. ಅದು ಕರೆಕ್ಟ್ ಆಗಿ ಜಾಸ್ತಿ ತಿನ್ನೋರ್ಗೆ ಕರೆಕ್ಟ್ ಇದೆ. ನಿಮಗ್ ಸ್ವಲ್ಪ ಕಡಿಮೆ ತಿನ್ನೋರ್ಗೆ ಖಾರ ಜಾಸ್ತಿ ಇದೆ. ನಾನೇನ್ ಚೆನ್ನಾಗಿ ತಿಂತೀನಿ ಖಾರ. ಹೌದಾ, ಸ್ಪೈಸಿ ಆಗಿದೆಯಾ? ಜಾಸ್ತಿ ಆಗಿದೆ, ಕರೆಕ್ಟ್ ಆಗಿದೆ. ಅಥವಾ ಲೆಮನ್ ಹಾಕ್ಬೇಕಾ ಸ್ವಲ್ಪ? ಚೆನ್ನಾಗಿದೆ ಗೊತ್ತಾ. ಉಪ್ಪು ಖಾರ ಮಸಾಲ ಖಾರ ಆಯ್ತಲ್ಲ, ನಂಗೆ ಅದೇ ಅನ್ನಿಸ್ತಾ ಇದೆ. ಖಾರ ಆಯ್ತೇನೋ ಬಯಸಿ ಬಂದೆ. ಹೌದಾ, ನಿಮ್ಗೆ ಯಾವಾಗ್ಲೂ ಹೇಳೋದು ಇಷ್ಟು ಅವಳು ಹೇಳ್ತಾಳೆ ಯಾವಾಗ್ಲೂ ಸ್ವಲ್ಪ ಕಡಿಮೆ ಮಾಡ್ಬಿಡ್ತೀರಾ, ಸ್ವಲ್ಪ ಸ್ಪೈಸಿ ಇರ್ಲಿ ಅಂತ. ಇವತ್ತು ಪರ್ಫೆಕ್ಟ್ ಆಗಿದೆ ಅಮ್ಮ. ನೀವ್ ಯಾವಾಗ್ಲೂ ಪಲಾವ್ ಹೆಂಗ್ ಮಾಡ್ತಿರೋ ಆ ತರ ಅದೇ ರೇಂಜ್ ಆಗಿದೆ. ಇವತ್ತೇನು ಕಡಿಮೆ ಜಾಸ್ತಿ ಆಗಿಲ್ಲ. ನಾನು ಕರೆಕ್ಟ್ ಆಗಿ ಹೇಳ್ದಲ್ಲ ಹಂಗಾದ್ರೆ. ಅವರು ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು. ಅದೇ ಬೇಕು ಅನ್ನೋರ್ಗೆ ಲೆಮನ್ ಹಾಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಸೊ ನೀವೇ ಹೋಗ್ಲಿ, ಇಷ್ಟ ಆಗ್ತಾ ಇದೆಯಲ್ಲ ಟೇಸ್ಟ್? ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆಯಲ್ಲ. ಮಸಾಲ ಎಲ್ಲ ಸ್ವಲ್ಪ ಮುಂದೆನೆ ಇರ್ಬೇಕು, ಇಲ್ಲಾಂದ್ರೆ ಚಿತ್ರಾನ್ನ ತರ ಆಗುತ್ತೆ. ಕರೆಕ್ಟ್. ನೋಡ್ರಿ, ಈ ತರ ಹಾಕ್ಬಿಟ್ಟು ಲೆಮನ್ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಪ್ರೀತಮ್ಗೂ ಇಷ್ಟ ಆಗುತ್ತೆ ಅಲ್ವಾ? ಸ್ವಲ್ಪ ಸ್ವೀಟ್ ತಿನ್ನಲ್ಲ, ಇನ್ ಸ್ವಲ್ಪ ಹಾಕೊಳ್ಳಿ. ಅದಾದ್ಮೇಲೆ ಇಷ್ಟು ಬ್ಯೂಟಿಫುಲ್ ಆಗಿರೋ, ಟೇಸ್ಟಿ ಆಗಿರೋ, ಕಲರ್ಫುಲ್ ಆಗಿರೋ ಪಲಾವ್ನ ತಿಂದ್ಮೇಲೆ ಮನೆಗೆ ಹೋಗಿ ನಾನು ನೆಕ್ಸ್ಟ್ ಇದನ್ನ ಟ್ರೈ ಮಾಡ್ಲೇಬೇಕು. ಬಟ್ ಒಂದೇ ಒಂದು ಇವ್ರ ಮನೇಲಿರೋ ಗ್ರಾಸ್ ಅದೇನು ಹೆಸರು ಹೇಳಿದ್ ನೀವು? ಅದು ಪಲಾವ್ ಎಲೆ. ಅದ್ ಒಂದಿರಲ್ಲ ಅಷ್ಟೇ. ಅದನ್ನ ನೀವು ನಮ್ಮ ಫಾರ್ಮ್, ನಮ್ಮ ತೋಟಕ್ಕೆ ಬಂದ್ರೆ ನಾವು ನಿಮ್ಗೊಂದು ಗಿಡನೂ ಕೊಡ್ತೀವಿ. ಅದೊಂದು ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ನೀವೆಲ್ಲ ಕಾಯ್ತಾ ಇರಿ. ಅದು ಫಾರ್ಮರ್ಸ್ ರೆಡಿ ಆಗ್ಲಿ, ಅಲ್ಲೋಗು ಮಾಡ್ತೀನಿ. ಅದ್ಭುತವಾಗಿರೋ ಪಲಾವ್ ತಿನ್ಬೇಕು. ನೀವೆಲ್ಲರೂ ನನ್ನ ಜೊತೆಗಿದ್ದು ಈ ರೆಸಿಪಿನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಾನ್ಸ, ನನಗೋಸ್ಕರ ಇಷ್ಟು ಟೈಮ್ ಕೊಟ್ಟು ನನ್ನ ಫ್ಯಾಮಿಲಿ ಮೆಂಬರೇ ಆಗ್ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಮಾನ್ಸಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ಆಸೆ, ಅದಕ್ಕೆ ನಮ್ಮ ಅತ್ತೆ ಫ್ರೆಂಡ್ಸ್ ಜಾಸ್ತಿ. ಈಗ ನೋಡಿ, ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ, ನನ್ನ ಹಸ್ಬೆಂಡ್ ಫ್ರೆಂಡ್ಸು ಕೂಡ ಅವ್ರಿಗೆ ಎಷ್ಟು ಬೇಗ ಅಂದ್ರೆ ಕ್ಲೋಸ್ ಆಗ್ತಾರೋ, ನಮ್ಮ ಅತ್ತೆ ಮಾವಂಗೂ ಹಂಗೆ ಅಷ್ಟೇ ಬೇಗ ಕ್ಲೋಸ್ ಆಗ್ಬಿಡ್ತಾರಂತೆ. ಈಗ ನೋಡಿ, ನಾನು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ದೆ, ನಮ್ಮ ಅತ್ತೆ ಜೊತೆ ಜೆಲ್ ಆಗೋದು ತುಂಬಾ ಈಸಿ. ಒನ್ ಡೇಗೆನೆ ನಿಮ್ಗೆ ಆ ಕ್ಲೋಸ್ನೆಸ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಐ ಎಂಜಾಯ್ಡ್ ಅ ಲಾಟ್. ಈಗ ಕೆಲವು ಇವಾಗ ಅತ್ತೆಯರ್ ಮನೇಲೆಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇರಲ್ಲ, ಅಥವಾ ಅವ್ರಿಗೆ ತುಂಬಾ ಮುಜುಗರ ಇರುತ್ತೆ. ನಮ್ಗೂ ಹೆಂಗಪ್ಪ ಶೂಟಿಂಗ್ ಎಲ್ಲ ಮಾಡೋದು ಅಂತ ಒಂಥರ ಇರುತ್ತೆ. ಇದೊಂದು ಐ ಆಮ್ ಅನ್ ಆಕ್ಟ್ರೆಸ್. ಬಟ್ ನಮ್ಮ ಅತ್ತೆ ಹಂಗೆಲ್ಲ ಇಲ್ಲ. ನಮ್ಮ ಅತ್ತೆ ಹಿಂಗೆ ಅಂತ ಅಂದ್ರೆ, ಇವಾಗ ಮೊರಿಷಿಯಸ್ ಹೋಗ್ಬೇಕಾ, ನಡಿ ಬರ್ತೀನಿ ಅಂತಾರೆ. ಓರಿಯಲ್ ಮಾಲ್ಗೆ ಹೋಗ್ಬೇಕಾ, ನಡಿ ಹೋಗೋಣ ಅಂತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂದ್ರೂ ಇಬ್ರು ಒಟ್ಟಿಗೆ ಹೋಗ್ತೀವಿ. ಸೊ ಶೂಟಿಂಗ್ ಮಾಡ್ಬೇಕಾದ್ರೂ ಕೂಡ ನಡಿ ಮಾಡೋಣ ಅಂತಾರೆ. ಸೊ ನಮ್ಮ ಅತ್ತೆ ಆ ಥರ. ಸೊ ಹಂಗಾಗಿ ನನಗೆ ಐ ವಾಸ್ ವೆರಿ ಕಂಫರ್ಟಬಲ್. ಸೂಪರ್. ಯಾವಾಗ್ಲೂ ಹಿಂಗೆ ಇರಿ, ಖುಷಿಯಾಗಿರಿ. ಲಕ್ಸ್ ಬನ್ನಿ ಬಂದೆ. ನಮ್ಮ ವೀಕ್ಷಕರಿಗೆಲ್ಲ ಒಂದ್ಸತಿ ಟಾಟಾ ಮಾಡ್ಬಿಡೋಣ. ಸಕ್ಕತ್ತಾಗಿದೆ ಅಮ್ಮ ಇವತ್ತು. ನಿಜವಾಗ್ಲೂ ಬೆಸ್ಟ್, ಸಕ್ಕತ್ತಾಗಿದೆ. ನಾನು ಹೇಳಿಲ್ವಾ, ಕಲರ್ನ ನೋಡ್ಬಿಟ್ಟೇನೆ. ಸೊ ಸಕ್ಕತ್ತಾಗಿರೋದು ಪಲಾವ್ ಕೊಟ್ಟಿದ್ದೀರಾ. ಇನ್ನ ಕ್ಯಾಮ್ರಾ ಆಫ್ ಮಾಡೋದೇ ಕೆಲಸ ನಮ್ದು. ಹೌದೌದು.
ನಾನು ಹೇಳ್ತೀನಿ ಇವ್ರ ನಮ್ಮ ವೀಕ್ಷಕರಿಗೆ ಹೇಳಿ ಏನಂತ. ನಾನು ಮಾಡಿದ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ, ನಿಮಗೆಲ್ಲ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ನೀವು ಫೋಟೋಗ್ರಾಫರ್ ಮತ್ತು ಇವರು ವಿಡಿಯೋಗ್ರಾಫರ್ ಇಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿ ನಮಗೆ ವಿಡಿಯೋ ಮಾಡ್ಕೊಡ್ತಿರೋರು ನಮ್ಮ ತಮ್ಮ, ಅವರೇನು ಬೇರೆಯವರಲ್ಲ. ಆದರೆ ಎಷ್ಟು ಚೆನ್ನಾಗಿ ಅವರಿಗೂ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಮತ್ತೆ ಅವರು ಇಂಪಾರ್ಟೆಂಟ್, ಅವರೇ ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಅವರು ನಮ್ಗೆ. ರಿಯಲಿ ನಾವು ಮಾಡೋದೆಲ್ಲ ನೀವು ಕೇಳೋದೆಲ್ಲ, ಅದನ್ನೆಲ್ಲ ಒಂದು ಸೆರೆ ಹಿಡಿದು ಅದನ್ನೆಲ್ಲ ನಿಮ್ಗೆ ಮತ್ತೆ ಅವ್ರಿಗೆಲ್ಲ ಚಾನಲ್ ಕೊಟ್ಟು ಇದನ್ನೆಲ್ಲ ಎಡಿಟ್ ಮಾಡಿ ಇದೆಲ್ಲ ಮಾಡ್ತಾರಲ್ಲ, ನಿಜವಾಗ್ಲೂ ಅವ್ರದೇ ದೊಡ್ಡ ಕೆಲಸ. ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ಖುಷಿ ಆಗ್ತಿದೆ. ಇವತ್ತು ಹನುಮ ಜಯಂತಿ, ಎಷ್ಟು ಚೆನ್ನಾಗಿ ಇಷ್ಟು ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಬಟ್ ಇದು ಕಂಟಿನ್ಯೂ ಆಗುತ್ತೆ ಅವರ ಫಾರ್ಮ್ ಹೌಸಲ್ಲಿ. ಅಂದರೆ ಅಲ್ಲಿವರೆಗೂ ನೀವು ಕಾಯ್ತಾ ಇರಿ, ಓಕೆನಾ? ನಾನು ಎಪಿಸೋಡ್ನ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ತಾ ಇದ್ದೀನಿ ಅಲ್ವಾ ಮನ್ಸ? ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ 4 ಮನೆ ಹೋಗಿದೆ. ಒಂದಿದು, ಒಂದು ನಮ್ದು ಅಪಾರ್ಟ್ಮೆಂಟ್, ಒಂದ್ ನಮ್ಮ ಅಮ್ಮನ ಮನೆ, ಒಂದ್ ನಮ್ ಫಾರ್ಮ್ ಹೌಸ್. 4 ಕಡೆನೂ ಇರ್ತೀವಿ ನಾವು ಅಲ್ವಾ? 4 ಕಡೆನೂ ಒಂದೊಂದು ಬಟ್ಟೆ ಇಟ್ಬಿಡೋದು, ಯಾವಾಗ ಅಂದ್ರೆ ಅವಾಗ ಅಲ್ಲಿಗೆ ಹೋಗೋದು, ಆತರ. ಸೊ ನೀವು 4 ಇನ್ಸ್ಟಾಲ್ಮೆಂಟ್ ಅಲ್ವಾ? ಕಾಯ್ತಾ ಇರ್ತೀರಲ್ಲ. ಟೇಕ್ ಕೇರ್, ಲವ್ ಯು ಆಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.